ನಮಸ್ಕಾರ. ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1. Abu Dhabi Authority may invest 4,900 crore in Reliance Retail. ಎಕನಾಮಿಕ್ ಟೈಮ್ಸ್ ರಿಪೋರ್ಟ್ ಪ್ರಕಾರ ಅಬುಧಾಬಿ ಇನ್ವೆಸ್ಟ್ಮೆಂಟ್ ಅಥಾರಿಟಿ ಎಡಿಷನಲ್ ಸ್ಟೇಕನ್ನು ಪರ್ಚೇಸ್ ಮಾಡಬೇಕಂತಿದ್ದಾರೆ ರಿಲಯನ್ಸ್ ರಿಟೇಲಲ್ಲಿ ವರ್ತ್ ಅರೌಂಡ್ 4,900 crores. ಅಬುಧಾಬಿ ಇನ್ವೆಸ್ಟ್ಮೆಂಟ್ ಅಥಾರಿಟಿ ಆಲ್ರೆಡಿ ರಿಲಯನ್ಸ್ ರಿಟೇಲ್ ವೆಂಚರ್ಸಲ್ಲಿ ಅವರ ಸ್ಟೇಕ್ ಇದೆ ಹಾಗೂ ಅವ್ರ ಹತ್ರ ಸದ್ಯಕ್ಕೆ 1.2% ಸ್ಟೇಕ್ ಇದೆ. ಅದು 5,512 crores ಕೊಟ್ಟು ಅಕ್ಟೋಬರ್ 2020 ಪರ್ಚೇಸ್ ಮಾಡಿದರು. ಈ ವಾರದಲ್ಲೇ ರಿಲಯನ್ಸ್ ರಿಟೇಲ್ ಅವರು ಅಪ್ರಾಕ್ಸಿಮೇಟ್ಲಿ 2,069 crores ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಫರ್ಮ್ KKR ಇಂದ ಅವರು ತಗೊಂಡ್ರು ದುಡ್ಡು. ಹಾಗೂ ಈ ತಿಂಗಳಲ್ಲೇ ರಿಲಯನ್ಸ್ ರಿಟೇಲು 8,278 crores ಕತಾರ್ ಇನ್ವೆಸ್ಟ್ಮೆಂಟ್ ಅಥಾರಿಟಿಯಿಂದ ತಗೊಂಡ್ರು 1% ಸ್ಟೇಕಿಗೆ. 2020ಯಲ್ಲಿ ರಿಲಯನ್ಸ್ ರಿಟೇಲ್ ದೊಡ್ಡ ಇನ್ವೆಸ್ಟ್ಮೆಂಟ್ಸನ್ನು ಅವರು ಬೇರೆ ಬೇರೆ ಇನ್ವೆಸ್ಟರ್ಸ್ನ ತಗೊಂಡ್ರು 47,265 crores ವರ್ತು. ಕೆಲವು ಕಂಪ್ನೀಸ್ ಹೆಸರು ಹೇಳ್ತಾ ಇದ್ದೀನಿ ಯಾರು ಸ್ಟೇಕ್ ತಗೊಂಡ್ರು: ಸಿಲ್ವರ್ ಲೇಕು, KKR, ಮುಬದಲಾ, ಅಬುಧಾಬಿ ಇನ್ವೆಸ್ಟ್ಮೆಂಟ್ ಅಥಾರಿಟಿ, GIC, TPG, ಜನರಲ್ ಅಟ್ಲಾಂಟಿಕ್ ಹಾಗೂ ಸೌದಿ ಅರೇಬಿಯಾ ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಫಂಡ್. ಇದೆಲ್ಲನೂ ವೇರಿಯಸ್ ದೊಡ್ಡ ಇನ್ವೆಸ್ಟ್ಮೆಂಟ್ ಕಂಪ್ನೀಸು ಆಲ್ ಓವರ್ ದ ವರ್ಲ್ಡ್. ಅವರು 10.09% ಸ್ಟೇಕ್ ಟೋಟಲಲ್ಲಿ ಪರ್ಚೇಸ್ ಮಾಡಿದರು, ವ್ಯಾಲ್ಯೂಯಿಂಗ್ ದ ಕಂಪ್ನಿ ಅಟ್ 4.2 lakh crores. ಈಗ ರಿಲಯನ್ಸ್ ರಿಟೇಲ್ ವ್ಯಾಲ್ಯೂಯೇಷನು ಅಪ್ರಾಕ್ಸಿಮೇಟ್ಲಿ 8.3 lakh crores ಇದೆ. ನ್ಯೂಸ್ ನಂಬರ್ 2. ಝೀರೋಡಾಸ್ ಪ್ರಾಫಿಟ್ ರೈಸಸ್ 39% ಟು 2,907 crores. ಝೀರೋಡಾ ಅವರ ರೆವೆನ್ಯೂ 2022-23ಗೆ ಡಿಸ್ಕ್ಲೋಸ್ ಮಾಡಿದ್ದಾರೆ. 6,875 crores ಆಗಿತ್ತು ಹಾಗೂ ನೆಟ್ ಪ್ರಾಫಿಟ್ಟು 2,907 crores ಆಗಿತ್ತು. ಪ್ರಾಫಿಟ್ ಹಾಗೂ ರೆವೆನ್ಯೂ ಎರಡು ಅಪ್ರಾಕ್ಸಿಮೇಟ್ಲಿ 39% ಜಾಸ್ತಿ ಆಗಿದೆ ಕಂಪೇರ್ಡ್ ಟು ಪ್ರೀವಿಯಸ್ ಇಯರ್. ಹಾಗೂ ಅವರ ಆಕ್ಟಿವ್ ಕ್ಲೈಂಟ್ ಬೇಸ್ ಅಂದರೆ ರೆಗ್ಯುಲರ್ ಆಗಿ ಇನ್ವೆಸ್ಟ್ ಅಥವಾ ಟ್ರೇಡ್ ಮಾಡೋರು 64 lakhs ಇದ್ದಾರೆ ಆಗಸ್ಟ್ 2023 ಪ್ರಕಾರ. ಹಾಗೂ ಗ್ರೋ ಕಂಪ್ನಿ ಆಲ್ಮೋಸ್ಟ್ ಅವ್ರ ಲೆವೆಲ್ಗೆ ಬರ್ತಾ ಇದ್ದಾರೆ. ಆಕ್ಟಿವ್ ಕ್ಲೈಂಟ್ಸು ಗ್ರೋ ಹತ್ರ 62 lakhs ಇದೆ. ಎಲ್ಲ ಲಾರ್ಜ್ ಸ್ಟಾಕ್ ಬ್ರೋಕಿಂಗ್ ಕಂಪ್ನೀಸು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ, ಯಾಕಂದರೆ ತಿಂಗಳು ಹೊಸ ಇನ್ವೆಸ್ಟರ್ ಸ್ಟಾಕ್ ಮಾರ್ಕೆಟ್ಸ್ಗೆ ಇಂಡಿಯಾದಲ್ಲಿ ಎಂಟರ್ ಮಾಡ್ತಾ ಇದ್ದಾರೆ. ನ್ಯೂಸ್ ನಂಬರ್ 3. FIS ಸೆಲ್ ಸ್ಟಾಕ್ ವರ್ತ್ 13,100 crores ಇನ್ ಸೆಪ್ಟೆಂಬರ್ 2023. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 13,100 ಕೋಟಿ ವರ್ತ್ ಅಪ್ರಾಕ್ಸಿಮೇಟ್ಲಿ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸಲ್ಲಿ ಶೇರ್ಸನ್ನು ಸೇಲ್ ಮಾಡಿದ್ದಾರೆ ಈ ತಿಂಗಳಲ್ಲಿ ಇಲ್ಲಿವರೆಗೆ. ಹಾಗೂ ಇದು ಹೈಯೆಸ್ಟ್ ಸೆಲ್ಲಿಂಗ್ ಸಿನ್ಸ್ ಜಾನ್ವರಿ 2023. ಸೆನ್ಸೆಕ್ಸ್ ಹಾಗೂ ನಿಫ್ಟಿ ಇಂಡೆಕ್ಸು 100% ಮೇಲೋಗಿತ್ತು ಸಿನ್ಸ್ ಏಪ್ರಿಲ್ 2023, ಯಾಕಂದರೆ ಫಾರಿನ್ ಇನ್ವೆಸ್ಟರ್ಸ್ ಕಂಟಿನ್ಯೂಸ್ ಆಗಿ ಅವಾಗ ಬೈ ಮಾಡ್ತಾಯಿದ್ರು. 1.39 lakh crores ವರ್ತ್ ಶೇರ್ಸನ್ನು ಬೈ ಮಾಡಿದರು. ಇಂಡಿಯಾದ ಎಕನಾಮಿಕ್ ಸಿಚುವೇಶನ್ ಚೆನ್ನಾಗಿತ್ತಂತ. ಈಗ ವ್ಯಾಲ್ಯೂಯೇಷನ್ ಜಾಸ್ತಿ ಆಗಿದೆ ಹಾಗೂ ಅಮೆರಿಕಾ ಮತ್ತು ಬೇರೆ ಕಂಟ್ರೀಸಲ್ಲಿ ಮಾರ್ಕೆಟ್ಸ್ ಬೀಳ್ತಾ ಇರೋ ಕಾರಣ ನಮ್ಮ ಮಾರ್ಕೆಟ್ಸು ಸ್ವಲ್ಪ ವೀಕ್ ಆಗಿದೆ ಸೆಪ್ಟೆಂಬರಲ್ಲಿ. ಕ್ರೂಡ್ ಆಯಿಲು ತುಂಬ ಜಾಸ್ತಿ ಆಗಿದೆ, ಸೆಪ್ಟೆಂಬರಲ್ಲೇ 8% ಜಾಸ್ತಿ ಆಗಿದೆ. ಹಾಗೂ ಲಾಸ್ಟ್ 3 monthsಲ್ಲಿ ಕ್ರೂಡ್ ಆಯಿಲು 24% ಮೇಲೋಗಿದೆ. ಆಲ್ಮೋಸ್ಟ್ ಅರೌಂಡ್ $92-93 per barrel ಸದ್ಯಕ್ಕಿದೆ. ಸೆಪ್ಟೆಂಬರಲ್ಲಿ ಇಲ್ಲಿವರೆಗೆ ಸೆನ್ಸೆಕ್ಸು ಮತ್ತು ನಿಫ್ಟಿ ಆಲ್ಮೋಸ್ಟ್ ಫ್ಲ್ಯಾಟ್ 1% ಮೇಲೋಗಿದೆ. ಹಾಗೂ ಮಿಡ್ ಕ್ಯಾಪ್ ಇಂಡೆಕ್ಸ್ ಅಪ್ರಾಕ್ಸಿಮೇಟ್ಲಿ 3% ಹಾಗೂ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಅಪ್ರಾಕ್ಸಿಮೇಟ್ಲಿ 1.2% ಮೇಲಾಗಿದೆ. ನ್ಯೂಸ್ ನಂಬರ್ 4. ರ್ಯಾಪಿಡ್ ನ್ಯೂಸು. ಸೆಬಿ ಅವರ ಡೆಡ್ಲೈನನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಡಿಮ್ಯಾಟ್ ಅಕೌಂಟ್ಸಿಗೆ ನಾಮಿನೇಷನ್ ಫೆಸಿಲಿಟಿನ ಅಪ್ಡೇಟ್ ಮಾಡೋದಕ್ಕೆ ಆ ಡೆಡ್ಲೈನ್ 30th ಸೆಪ್ಟೆಂಬರ್ ಇತ್ತು. ಈಗ 31ನೇ ತಾರೀಕು ಡಿಸೆಂಬರ್ವರೆಗೂ ಮಾಡ್ಬೋದು ಅಂತ ಹೇಳಿದ್ದಾರೆ. ಹಾಗೂ ಅವ್ರು ಏನು ಹೇಳ್ತಾ ಇದ್ರು ಅಂದರೆ, ಅಕಸ್ಮಾತ್ ನಾಮಿನೇಷನ್ ಅಪ್ಡೇಟ್ ಆಗಿಲ್ಲ ಅಂದರೆ ಆವಾಗ ನಿಮ್ಮ ಡಿಮ್ಯಾಟ್ ಅಕೌಂಟ್ ಫ್ರೀಸ್ ಆಗ್ತಿತ್ತು ಅಂತ ವಾರ್ನಿಂಗ್ ಕೊಟ್ಟಿದ್ರು. ಈಗ ಅದನ್ನು ಸ್ವಲ್ಪ ದಿನ ಇನ್ನೂ ಎಕ್ಸ್ಟೆಂಡ್ ಮಾಡಿದ್ದಾರೆ, ಸೊ ದಟ್ ಯಾರ್ಯಾರು ಇನ್ನೂ ಮಾಡಿಲ್ಲ ಅವ್ರಿಗೆ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ಅದಾನಿ ಪೋರ್ಟ್ಸ್ ಶೇರ್ ಅಪ್ರಾಕ್ಸಿಮೇಟ್ಲಿ 1% ಮೇಲೋಯ್ತು ಇವತ್ತು, ಯಾಕಂದರೆ 1,600 ಕೋಟಿ ವರ್ತ್ ಅವರ ಹಳೆ ಲೋನ್ಸನ್ನು ಬೇಗ ತೀರಿಸ್ಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಹಾಗೂ ಬೈಜೂಸು ಇಂಡಿಯಾಸ್ ಲಾರ್ಜೆಸ್ಟ್ ಎಜುಕೇಷನಲ್ ಟೆಕ್ ಸ್ಟಾರ್ಟಪ್ಪು ಅವರು ಇನ್ನೂ 4,000 ಜನನ ಕೆಲಸದಿಂದ ಹೊರಗೆ ತೆಗಿತಾ ಇದ್ದಾರೆ ಅಂತ ಅನೌನ್ಸ್ ಮಾಡಿದ್ದಾರೆ. ಯಾಕಂದರೆ ಅವರ ಬಿಸ್ನೆಸ್ ತುಂಬ ಡಲ್ ಆಗಿದೆ ಹಾಗೂ ಎಕ್ಸ್ಪೆನ್ಸಸ್ ತುಂಬ ಜಾಸ್ತಿಯಾಗಿ ಲಾಸಸ್ ಜಾಸ್ತಿ ಆಗ್ತಾ ಬಂದಿದೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 52 ಪಾಯಿಂಟ್ ಅಪ್ಪು 19,716 ಕ್ಲೋಸ್ ಆಗಿದೆ. ತುಂಬ ದಿನ ಆದಮೇಲೆ ಸ್ವಲ್ಪ ಪಾಸಿಟಿವ್ ಕ್ಲೋಸು. ಸೆನ್ಸೆಕ್ಸು 173 ಪಾಯಿಂಟ್ಸ್ ಡೌನು 66,119 ಕ್ಲೋಸ್ ಆಗಿದೆ. ಪಾಯಿಂಟ್ ನಂಬರ್ 2. ಟುಡೇ ಸ್ಟಾಕ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು L&T 1.8% ಅಪ್ಪು, ಕೋಲ್ ಇಂಡಿಯಾ 1.67% ಅಪ್ಪು, ITC 1.51% ಅಪ್ಪು. ಟಾಪ್ ಲೂಸರ್ಸು ಟೈಟನ್ ಕಂಪ್ನಿ 1.47% ಡೌನು, ಗ್ರಾಸಿಮ್ 1.37% ಡೌನು, ಹೀರೋ ಮೋಟೋಕಾರ್ಪ್ 0.92% ಡೌನು. ಪಾಯಿಂಟ್ ನಂಬರ್ 3.
Today's top Nifty Next 50 gainers and losers. Top gainers Procter & Gamble 3.68% up, Nykaa 2.26% up, Godrej Consumer 2.17% up. Top losers Vedanta 6.7% down, IOC 1.74% down, Page Industries 1.11% down. Point number 4, advance decline ratio for NSE. Advances 1147 ಸ್ಟಾಕು ಕಮ್ಮಿ ಆಗಿದ್ದು 897, ಸೊ 56% ಅಪ್ 44% ಡೌನ್. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FII and DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 693 ಕೋಟಿ ನೆಟ್ ಸೇಲ್ಸ್ ನಿನ್ನೆ, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 715 ಕೋಟಿ ನೆಟ್ ಪರ್ಚೇಸಸ್. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಅಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 5945 per gram, ಸಿಲ್ವರ್ 73 per gram. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. $1 83.23 rupees, €1 87.9 rupees. Point number 8, stocks near 52-week high. Coal India 52-week high 293, closing 292. Angel One 1966, 52-week high, closing 1944. Polycab India 5376, 52-week high, closing price 5361. Point number 9, stocks near 52-week low. Vedanta 52-week low 208, closing price 209. Point number 10, global cues today. Hong Kong markets 0.82% up, Japan 0.18% up, Germany 0.27% down, France 0.06% down, UK 0.35% down, ಹಾಗೂ ನ್ಯಾಸ್ಡ್ಯಾಕ್ 1.57% ಡೌನ್ ಆಗಿತ್ತು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಚಾನಲ್ని ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.